ಹಾಯ್ ಫ್ರೆಂಡ್ಸ್, ಝೀರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಮ ಹತ್ರ 2 ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲಿಗೆ OPEC ಇಂದ ಒಂದು ಸರ್ಪ್ರೈಸ್, ಆಯಿಲ್ ಬೆಲೆಗಳು ದಿಢೀರ್ ಅಂತ ಇಳಿದೋಗ್ತಿದೆ. ಇದಾದ್ಮೇಲೆ ಇಂಟೆಲ್ಗೆ ಒಂದು ಅಪ್ಗ್ರೇಡ್ ಸಿಕ್ಕಿದೆ. ಇದಕ್ಕೆ ಕಾರಣ TSMC. ಈ 2 ಟಾಪಿಕ್ಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಿರೋ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 7th ಏಪ್ರಿಲ್ ಮಂಡೇ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ. ಹೌದು, ನಿನ್ನೆ ತಾನೇ OPEC ಪ್ಲಸ್ ಇದೆಯಲ್ಲ, ಅವರು ತಮ್ಮ ಪ್ರೊಡಕ್ಷನ್ ಅನ್ನ ಅಂದ್ರೆ ತೈಲ ಉತ್ಪಾದನೆಯನ್ನ ಅನಿರೀಕ್ಷಿತವಾಗಿ ಹೆಚ್ಚು ಮಾಡಬೇಕು ಅಂತ ಘೋಷಣೆ ಮಾಡಿದ್ದಾರೆ. ಆಯಿಲ್ ಮಾರ್ಕೆಟ್ಸ್ಗೆ ಇದು ಸ್ವಲ್ಪನೂ ಕೂಡ ನಿರೀಕ್ಷೆ ಇರಲಿಲ್ಲ. ಈಗಾಗಲೇ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಘೋಷಿಸಿರೋ ಹೊಸ ಟ್ಯಾರಿಫ್ಸ್ ಇಂದ ಮಾರ್ಕೆಟ್ ಸ್ವಲ್ಪ ಅಸ್ಥಿರವಾಗಿದೆ ಅಲ್ವಾ. ಈ ಸುದ್ದಿ ಬಂದಿದ್ದು ಇದ್ದ ಸಮಸ್ಯೆನ ಸಾಲ್ದು ಅಂತ ಇನ್ನೊಂದ್ ಕಡೆ ಸೇರ್ಕೊಂಡಂಗಾಗಿದೆ. ನೋಡಿ, ಸಹಜವಾಗಿ ನಾವು ನೋಡೋದಾದ್ರೆ ಇನ್ವೆಸ್ಟರ್ಸ್ ಇದನ್ನ ನೆಗೆಟಿವ್ ಆಗಿ ತಗೊಳ್ತಿದ್ದಾರೆ. ಹಾಗಾದ್ರೆ ನಿಜವಾಗಿ ಏನಾಯ್ತು ಮತ್ತು ಇದರಿಂದ ಯಾಕಿಷ್ಟು ವ್ಯತ್ಯಾಸ ಆಗ್ತಿದೆ? ಬನ್ನಿ ಇದ್ರ ಬಗ್ಗೆ ಬ್ರೇಕ್ ಡೌನ್ ಮಾಡೋಣ. OPEC ಪ್ಲಸ್ ಹೇಗೆ ಆಯಿಲ್ ಮಾರ್ಕೆಟ್ ಜೊತೆ ಆಟ ಆಡತ್ತೆ? ಮೊದಲಿಗೆ ಇದ್ರ ಹಿನ್ನೆಲೆನ ತಿಳ್ಕೊಳ್ಬೇಕು. OPEC ಪ್ಲಸ್ ಬಗ್ಗೆ ನಿಮ್ಗೊಂದು ವಿಷಯ ಗೊತ್ತಿರಲೇಬೇಕು. ಅದೇನಂತಂದ್ರೆ, ಇದು ಆಯಿಲ್ ಪ್ರೊಡ್ಯೂಸರ್ಸ್ ನ ಒಂದು ಇಂಟರ್ನ್ಯಾಷನಲ್ ಕಾರ್ಟೆಲ್. ಅಂದ್ರೆ ಕಾರ್ಟೆಲ್ ಅಂತ ಅಂದ್ರೆ ತಮ್ಮ ಲಾಭಕ್ಕಾಗಿ ಬೆಲೆಗಳನ್ನ ನಿಯಂತ್ರಿಸಬೇಕಾದ್ರೆ ಒಟ್ಟಿಗೆ ಸೇರುವ ಒಂದು ಗುಂಪು ಅಂತ ಹೇಳ್ಬೋದು. ಈ ಗುಂಪು ಗ್ಲೋಬಲ್ ಪ್ರೈಸ್ ಆಫ್ ಆಯಿಲ್ ಅನ್ನ ಅಂದ್ರೆ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಯಿಸಬೇಕು ಅಂತ ಪ್ರಯತ್ನ ಪಡತ್ತೆ. ಕಳೆದ ಕೆಲವು ವರ್ಷಗಳಿಂದ ನಾವು ನೋಡಿದಾಗ OPEC ಪ್ಲಸ್ ಗ್ಲೋಬಲ್ ಆಯಿಲ್ ಸಪ್ಲೈಯನ್ನ ಉತ್ಪಾದನೆಯನ್ನ ಕಡಿಮೆ ಮಾಡೋ ಮೂಲಕ ಹಾಗೇನೆ ಜಾಗರೂಕತೆಯಿಂದ ಮ್ಯಾನೇಜ್ ಮಾಡ್ತಾ ಬಂದಿದೆ. ಯಾಕೆ ಅಂದ್ರೆ ಜನರು ಕೊಳ್ಳೋದಕ್ಕೆ ಕಡಿಮೆ ಆಯಿಲ್ ಇದ್ದಾಗ ನೀವು ಮಾರಾಟ ಮಾಡೋ ಆಯಿಲ್ಗೆ ಹೆಚ್ಚು ಹಣ ಪಡಿಬಹುದು ಅಲ್ವಾ. ಈ ಕಟ್ಸ್ 2022ರ ಕೊನೆಯಲ್ಲಿ ಶುರುವಾಯಿತು. ಆಗ ಈ ಗುಂಪನ್ನ ನಾವು ನೋಡಿದಾಗ ಒಂದು ದೊಡ್ಡ ರಿಡಕ್ಷನ್ ಆಗಿ ಘೋಷಣೆ ಆಯಿತು. ದಿನಕ್ಕೆ 2 ಮಿಲಿಯನ್ ಬ್ಯಾರೆಲ್ಸ್. ಯಾಕೆ ಅಂದ್ರೆ ಜಾಗತಿಕ ಆರ್ಥಿಕತೆ ನಿಧಾನವಾಗುತ್ತೆ ಅನ್ನೋ ಚಿಂತೆ ಇದ್ದಿದ್ರಿಂದ ಪ್ರತಿದಿನ ಇಷ್ಟು ಬ್ಯಾರೆಲ್ ಅಂತ ಅವರು ಘೋಷಣೆ ಮಾಡಿದ್ರು. ಆದ್ರೆ ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ಏಪ್ರಿಲ್ 2023ರಲ್ಲಿ ಅವರ ಸಪ್ಲೈಯನ್ನ ಇನ್ನೂ ಕೂಡ ಬಿಗಿಗೊಳಿಸಿದ್ರು. ಹೆಚ್ಚುವರಿಯಾಗಿ ನಾವು ನೋಡಿದಾಗ 1.65 ಮಿಲಿಯನ್ ಬ್ಯಾರೆಲ್ಸ್ ಪರ್ ಡೇಗಿಂತ ಹೆಚ್ಚು ವಾಲಂಟ್ರಿ ಕಟ್ಸ್ ಮಾಡಿದ್ರು. ಯೂಶಲಿ ವಾಲಂಟ್ರಿ ಕಟ್ಸ್ ಅಂತ ಅಂದ್ರೆ ಕೆಲವು ಸದಸ್ಯ ರಾಷ್ಟ್ರಗಳಿರುತ್ತೆ ಗೊತ್ತಾ, ಅವು ಸ್ವಯಂ ಪ್ರೇರಣೆಯಿಂದ ಮಾಡುವ ಹೆಚ್ಚುವರಿ ಕಡಿತ ಅಂತ. ಆಮೇಲೆ ನಾವು ನೋಡಿದಾಗ ಅವರು ಇದ್ರ ಮೇಲೆ ಇನ್ನಷ್ಟು ಕಡಿತ ಮಾಡಿದ್ರು, ಅಂದ್ರೆ ಡಬಲ್ ಡೌನ್ ಮಾಡಿದ್ರು. ಹೀಗೆ ನಾವು ನೋಡ್ತಾ ಬರ್ತಿದ್ರೆ 2.2 ಮಿಲಿಯನ್ ಬ್ಯಾರೆಲ್ಸ್ ಪರ್ ಡೇ ಅಷ್ಟು ಹೆಚ್ಚುವರಿ ವಾಲಂಟ್ರಿ ಕಟ್ಸ್ ನ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷದ ಆರಂಭದ ಹೊತ್ತಿಗೆ ನಾವು ನೋಡಿದಾಗ ಒಟ್ಟಾರೆಯಾಗಿ OPEC ಪ್ಲಸ್ ಮಾರ್ಕೆಟ್ ನಿಂದ ದಿನಕ್ಕೆ ಏನಿಲ್ಲ ಅಂದ್ರೂ ಕೂಡ 5.8 ಮಿಲಿಯನ್ ಬ್ಯಾರೆಲ್ಸ್ ನಷ್ಟು ದೊಡ್ಡ ಪ್ರಮಾಣದ ಸ್ಟ್ಯಾಗ್ರಿಂಗ್ ತೈಲವನ್ನ ತೆಗೆದುಹಾಕಿತ್ತು. ನಿಮ್ಗೆ ಒಂದು ಅಂದಾಜು ಸಿಗ್ಲಿ ಅಂತ ನಾನಿವಾಗ ಹೇಳ್ತೀನಿ. ಇದು ಗ್ಲೋಬಲ್ ಆಯಿಲ್ ಡಿಮ್ಯಾಂಡ್ ನ ಅಂದ್ರೆ ಜಾಗತಿಕ ತೈಲ ಬೇಡಿಕೆಯ ಸುಮಾರು 6% ಅಷ್ಟು. ಈ ಕಟ್ಸ್ ಗಳನ್ನ ಮುಖ್ಯವಾಗಿ 3 ಹಂತಗಳಲ್ಲಿ ಆಯೋಜನೆ ಮಾಡ್ತಾರೆ. ಎಲ್ಲಾ ಸದಸ್ಯ ರಾಷ್ಟ್ರಗಳಿಂದ ಸುಮಾರು 2 ಮಿಲಿಯನ್ ಬ್ಯಾರೆಲ್ಸ್ ನಷ್ಟು ಈ ಬೇಸ್ ಲೈನ್ ಕಟ್ಸ್ ಇರುತ್ತೆ. ಬೇಸ್ ಲೈನ್ ಕಟ್ಸ್ ಅಂತ ಅಂದ್ರೆ ಎಲ್ಲರೂ ಒಪ್ಕೊಂಡು ಮಾಡೋ ಮೂಲ ಕಡಿತ ಅಂತ. 9 ಸದಸ್ಯರಿಂದ ಸುಮಾರು 1.6 ಮಿಲಿಯನ್ ಬ್ಯಾರೆಲ್ಸ್ ನಷ್ಟು ವಾಲಂಟ್ರಿ ಕಟ್ಸ್ ಅಂದ್ರೆ ಸ್ವಯಂ ಪ್ರೇರಿತ ಕಡಿತ ಅಂತ. ಇನ್ನು 8 ಸದಸ್ಯರಿಂದ ಹೆಚ್ಚುವರಿಯಾಗಿ ನಾವು ನೋಡಿದಾಗ 2.2 ಮಿಲಿಯನ್ ಬ್ಯಾರೆಲ್ಸ್ ನಷ್ಟು ವಾಲಂಟ್ರಿ ಕಟ್ಸ್ ಇರತ್ತೆ. ವಾಟ್ಸ್ ಹ್ಯಾಪನಿಂಗ್ ನೌ? ಇಲ್ಲಿ ಏನಾಗ್ತಿದೆ ಗೊತ್ತಾ? ಇದು ನಮ್ಮನ್ನ ಏಪ್ರಿಲ್ 2025ಕ್ಕೆ ತಂದು ನಿಲ್ಲಿಸ್ಕೊಡತ್ತೆ ನೋಡಿ. OPEC ಪ್ಲಸ್ ತಮ್ಮ ಈ ಕೆಲವು ಪ್ರೊಡಕ್ಷನ್ ಕಟ್ಸ್ ಗಳನ್ನ ನಿಧಾನವಾಗಿ ಕಡಿಮೆ ಮಾಡೋದಕ್ಕೆ ಶುರು ಮಾಡೋ ಪ್ಲಾನ್ ಅನ್ನ ಅನೌನ್ಸ್ ಮಾಡಿತ್ತು. ನಿರ್ದಿಷ್ಟವಾಗಿ ನಾವು ನೋಡಿದಾಗ ಅವರು ಆ ಒಂದು 2.2 ಮಿಲಿಯನ್ ಬ್ಯಾರೆಲ್ಸ್ ಪರ್ ಡೇ ವಾಲಂಟ್ರಿ ಕಟ್ಸ್ ಅನ್ನ 18 ತಿಂಗಳ ಅವಧಿಯಲ್ಲಿ ಅಂದ್ರೆ ಸೆಪ್ಟೆಂಬರ್ 2026ರವರೆಗೆ ರಿವರ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ನೋಡಿ. ಪ್ಲಾನ್ ಏನು ಅಂತಂದ್ರೆ ಪ್ರತಿ ತಿಂಗಳು ಕೂಡ ಪ್ರೊಡಕ್ಷನ್ ಅನ್ನ ಸುಮಾರು 1,35,000 ಬ್ಯಾರೆಲ್ಸ್ ಪರ್ ಡೇ ಅಷ್ಟು ಹೆಚ್ಚಿಸೋದು ಅಂತ. ಆದ್ರೆ ಇಲ್ಲೇ ನೋಡಿ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು, ಪ್ರೊಡಕ್ಷನ್ ಅನ್ನ ನಿಧಾನವಾಗಿ ಹೆಚ್ಚು ಮಾಡೋ ಬದಲು ಅವರು ಅದನ್ನೆಲ್ಲನೂ ಕೂಡ ಒಂದೇ ಸಾರಿ ಮಾಡ್ಬಿಟ್ರು. ನಿನ್ನೆ ಒಂದು ಸರ್ಪ್ರೈಸ್ ಮೂವ್ ಆಗಿದೆ. ಅಂದ್ರೆ 8 ಪ್ರಮುಖ OPEC ಪ್ಲಸ್ ಪ್ರೊಡ್ಯೂಸರ್ಸ್, ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, UAE, ಕುವೈತ್, ಕಜಾಕ್ಸ್ತಾನ್, ಹಾಗೆಯೇ ಅಲ್ಜೀರಿಯಾ ಮತ್ತೆ ಒಮಾನ್ ತಾವು ಈ ಒಂದು ಟೈಮ್ಲೈನ್ ಅನ್ನ ಆಕ್ಸಿಲರೇಟ್ ಮಾಡ್ತಿದೀವಿ ಅಂದ್ರೆ ವೇಗಗೊಳಿಸ್ತಿದೀವಿ ಅಂತ ಅನೌನ್ಸ್ ಮಾಡಿದ್ರು. ಮೇ ತಿಂಗಳಲ್ಲಿ ಶೆಡ್ಯೂಲ್ ಆಗಿದ್ದ 1,35,000 ಬ್ಯಾರೆಲ್ಸ್ ಪರ್ ಡೇ ಅಷ್ಟು ಪ್ರೊಡಕ್ಷನ್ ಹೆಚ್ಚಿಸೋ ಬದಲು ಅವರೀಗ ಔಟ್ಪುಟ್ ಅನ್ನ ವಾಪಿಂಗ್ ಅಂದ್ರೆ 4,11,000 ಬ್ಯಾರೆಲ್ಸ್ ಪರ್ ಡೇ ಅಷ್ಟು ಬೂಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಬೇಸಿಕಲಿ ಹೇಳೋದಾದ್ರೆ ಅವರು 3 ತಿಂಗಳ ಹೆಚ್ಚಳವನ್ನ ಒಂದೇ ತಿಂಗಳಲ್ಲಿ ತುರುಕ್ತಿದ್ದಾರೆ ನೋಡಿ.
ಮಾರ್ಕೆಟ್ಸ್ ತಕ್ಷಣ ಒಂದು ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡ್ತು. ಈ ಅನೌನ್ಸ್ಮೆಂಟ್ ಆದ್ಮೇಲೆ ಆಯಿಲ್ಸ್ ಬೆಲೆಗಳು ಸುಮಾರು 10% ಅಷ್ಟು ಕುಸಿದೋಗಿದೆ. ನೋಡಿ, ಬ್ರೆಂಟ್ ಕ್ರೂಡ್ ಸುಮಾರು $67 ಪರ್ ಬ್ಯಾರೆಲ್ಸ್ಗೆ ಇಳಿಸಿದೆ. ಅಂದ್ರೆ WTI ಸುಮಾರು ನಾವು ನೋಡಿದಾಗ $65 ಪರ್ ಬ್ಯಾರೆಲ್ಗೆ ಇಳಿದೋಗಿರೋದು. ಇದೆಲ್ಲ ನಾವು ನೋಡಿದಾಗ ಎಷ್ಟು ಸಿಗ್ನಿಫಿಕೆಂಟ್ ಆಗಿರುತ್ತೆ ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಹಾಗಾದ್ರೆ OPEC+ ಯಾಕೆ ಈ ಮೂವ್ ಮಾಡ್ತು? ಯಾಕೆ ಅಷ್ಟೆಲ್ಲ ಆಯಿಲ್ ಅನ್ನ ತನ್ನ ಮಾರ್ಕೆಟ್ಗೆ ಬೇಗನೆ ತಗೊಂಡ್ ಬಂದ್ರು? ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಮೊದಲನೇದು, ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಬಂದಿರಬಹುದಾದ ಪ್ರೆಷರ್ನ ಸಾಧ್ಯತೆ. ನೋಡಿ, ಪ್ರೆಸಿಡೆಂಟ್ ಟ್ರಂಪ್ ಅವರು US ಆಯಿಲ್ನ ಔಟ್ಪುಟ್ ಹೆಚ್ಚು ಮಾಡೋದನ್ನ ಬೆಂಬಲಿಸ್ತಿದ್ದಾರೆ. ಇದು OPECನ ಮಾರ್ಕೆಟ್ ಕ್ಯಾಲ್ಕುಲೇಷನ್ಸ್ ಮೇಲೆ ಪ್ರಭಾವ ಬೀರ್ಬೋದು ಅಲ್ವಾ? ಆದ್ರೆ ವಿಷಯ ಏನ್ ಗೊತ್ತಾ, ಅಮೆರಿಕ ಆಯಿಲ್ ಉತ್ಪಾದಿಸೋದಕ್ಕೆ ಪ್ರಪಂಚದ ಬೇರೆ ಕಡೆಗಳಿಂದ ಗಮನಾರ್ಹವಾಗಿ ಹೆಚ್ಚು ಕಾಸ್ಟ್ಲಿ ಆಗತ್ತೆ. ಪ್ರೈಸ್ ಕಟ್ನ ನಾವು ನೋಡಿದಾಗ ಪ್ರಮುಖ ಆಯಿಲ್ ಸಪ್ಲೈಯರ್ಸ್ಗೆ ನೋವುಂಟು ಮಾಡುತ್ತೆ ನಿಜ. ಆದ್ರೆ ಇದು ಅಮೆರಿಕನ್ ಆಯಿಲ್ ಅನ್ನ ಪೂರ್ತಿಯಾಗಿ ಸ್ಪರ್ಧನೆ ಮಾಡಲಾಗದಿರುವಂತಹ ಸ್ಥಿತಿಗೆ ಕರ್ಕೊಂಡ್ ಬರತ್ತೆ. ಎರಡನೇದು, ಸ್ಯಾಂಕ್ಷನ್ಸ್ ಫ್ಯಾಕ್ಟರ್. US ಇತ್ತೀಚೆಗೆ ಇರಾನ್ ಮತ್ತೆ ವೆನೆಜುವೆಲಾ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಬಿಗಿಗೊಳಿಸಿದೆ. RBC ಕ್ಯಾಪಿಟಲ್ ಮಾರ್ಕೆಟ್ಸ್ ನ ಅನಲಿಸ್ಟ್ಗಳ ಪ್ರಕಾರ ಈ ಕಠಿಣ ಸ್ಯಾಂಕ್ಷನ್ಸ್ಗಳು ಮಾರ್ಕೆಟ್ನಿಂದ ದೊಡ್ಡ ಪ್ರಮಾಣದ ಆಯಿಲ್ ಅನ್ನ ಹೊರತೆಗೆಬಹುದು. ಇದರಿಂದಾಗಿ ನಾವು ನೋಡಿದಾಗ OPEC+ಗೆ ಆ ಒಂದು ಗ್ಯಾಪ್ ಅನ್ನ ತುಂಬಲು ಮತ್ತೆ ಪ್ರೊಡಕ್ಷನ್ ಅನ್ನ ಹೆಚ್ಚಿಸುವ ಮೂಲಕ ಅವಕಾಶ ಸಹ ಸಿಗಬಹುದು. ನೋಡಿ, ಮೂರನೇದು, OPEC+ ಒಳಗಿನ ಇಂಟರ್ನಲ್ ಕಂಪ್ಲೈಯನ್ಸ್ ಇಶ್ಯೂಸ್ ಬಗ್ಗೆ ಕೆಲವು ಮಾತುಕತೆನೂ ಕೂಡ ಇದೆ. ಕಂಪ್ಲೈಯನ್ಸ್ ಅಂತ ಅಂದ್ರೆ ನಿಯಮಗಳನ್ನ ಪಾಲಿಸೋದು ಅಂತ. ಇಂತಹ ಒಂದು ಕಾರ್ಟೆಲ್ ನಡೆಸೋದ್ರಲ್ಲಿ ಇದೊಂದು ಫಂಡಮೆಂಟಲ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಕೆಲವು ದೇಶಗಳು ಒಟ್ಟಾಗಿ ನೋಡಿದಾಗ ಸಪ್ಲೈ ಅನ್ನ ಕಡಿಮೆ ಮಾಡಿ ಬೆಲೆ ಏರ್ಸೋದಕ್ಕೆ ಸಹಕಾರ ಮಾಡ್ತಾರೆ. ಆ ಗುಂಪಿನಿಂದ ಹೊರಬಂದು ಹೆಚ್ಚು ಆಯಿಲ್ ಪೂರೈಸುವ ಯಾವುದೇ ದೇಶಕ್ಕೆ ಆ ಹೆಚ್ಚಿನ ಬೆಲೆಗಳಿಂದ ಇದ್ದಕ್ಕಿದ್ದ ಹಾಗೆ ದೊಡ್ಡ ಲಾಭ ಸಿಗುತ್ತೆ. ಹೆಲಿಮಾ ಕ್ರಾಫ್ಟ್ RBC ಹೇಳ್ದ ಹಾಗೆ ಈಗ ಆಗ್ತಿರೋದು ಬಹುಶಃ ಅದೇ ನೋಡಿ. ಉದಾಹರಣೆಗೆ ನಾವು ನೋಡಿದಾಗ ಕಜಾಕಸ್ತಾನ್ ತನ್ನ ಒಂದು ಟಾರ್ಗೆಟ್ಸ್ಗಿಂತ ಹೆಚ್ಚು ಉತ್ಪಾದನೆ ಮಾಡ್ತಿದೆ ಅಂತ ವರದಿಯಾಗಿದೆ. ಇದ್ದಕ್ಕಿದ್ದ ಹಾಗೆ ಪ್ರೊಡಕ್ಷನ್ ಕೋಟಾಸ್ ಹೆಚ್ಚಿಸುವ ಮೂಲಕ OPEC+ ಅಂತ ದೇಶಗಳಿಗೆ ಡಿಸಿಪ್ಲಿನ್ ಮಾಡೋದಕ್ಕೆ ಅಂದ್ರೆ ಶಿಸ್ತು ಕಲಿಸೋದಕ್ಕೆ ಪ್ರಯತ್ನಿಸ್ತಿರ್ಬೋದು. ಕೊನೆಯದಾಗಿ, ಮಾರ್ಕೆಟ್ ಶೇರ್ನ ಸರಳವಾದ ವಿಷಯನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. OPEC+ ತನ್ನ ಔಟ್ಪುಟ್ಗೆ ಮಿತಿ ಹಾಕ್ತಿದ್ದಾಗ ಬೇರೆ ಪ್ರೊಡ್ಯೂಸರ್ಸ್ ಪ್ರೊಡಕ್ಷನ್ ಹೆಚ್ಚು ಮಾಡ್ತಿದ್ದಾರೆ. ಈ ಡೈನಮಿಕ್ಸ್ ಅಂದ್ರೆ ಈ ಸ್ಥಿತಿ ಕೆಲವು ಸದಸ್ಯರಿಂದ ಮಾರ್ಕೆಟ್ ಶೇರ್ ಅನ್ನ ವಾಪಸ್ ಪಡಿಬೇಕು ಅಂತಾನೆ ಇರ್ಬೋದು. ಅಂದ್ರೆ ಇಂಟರ್ನಲ್ ಪ್ರೆಷರ್ನ ಸೃಷ್ಟಿಸಿರ್ಬೋದು. ಈ ಮೀಟಿಂಗ್ ಕಜಾಕಿಸ್ತಾನ್ ಹೊಸ ಎನರ್ಜಿ ಮಿನಿಸ್ಟರ್ ಯಾರಿದ್ದಾರೆ ಅವರು ಭಾಗವಹಿಸಿದ ಮೊದಲನೇದು ಅನ್ನೋದು ಗಮನಿಸಬೇಕಾಗಿರೋದೇ ವಿಷಯ. ಇದು ಈ ನಿರ್ಧಾರಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸಬ್ಪ್ಲಾಟ್ ಅಂದ್ರೆ ಒಂದು ಉಪ ಕಥೆಯನ್ನೇ ಸೇರಿಸುತ್ತೆ. ಹಾಗೇನೆ OPEC ಈ ಹೆಚ್ಚಳಕ್ಕೆ ಹೆಲ್ದಿ ಮಾರ್ಕೆಟ್ ಫಂಡಮೆಂಟಲ್ಸ್ ಮತ್ತು ಪಾಸಿಟಿವ್ ಮಾರ್ಕೆಟ್ ಔಟ್ಲುಕ್ ಅನ್ನ ಅಧಿಕೃತವಾಗಿ ಕಾರಣ ತಗೋಬರೋ ತರ ತೋರ್ಸತ್ತೆ. ಹಾಗೇನೆ ಇದು ಟೈಮಿಂಗ್ ಸರಿಯಾಗಿ ಟ್ರಂಪ್ ಹೊಸ ಒಂದು ಸ್ವೀಪಿಂಗ್ ಟ್ಯಾರಿಫ್ಸ್ ನ ಘೋಷಣೆ ಮಾಡಿಕೊಡಲೇ ಬಂದಿರೋದು ಅಂತಾನೆ ಹೇಳ್ಬೋದು. ಇದೆಲ್ಲ ನೋಡಿದಾಗ ಮಾರ್ಕೆಟ್ ಆನಲಿಸ್ಟ್ಗಳು ಹುಬ್ಬೇರ್ಸೋ ತರ ಒಂದು ಘಟನೆ ನಡೆದಿದೆ ನೋಡಿ. ಸ್ಯಾಕ್ಸೋ ಬ್ಯಾಂಕ್ ನ ಆನಲಿಸ್ಟ್ ಹೇಳ್ದ ಹಾಗೆ ಈ ಬೆಳವಣಿಗೆನ ಪರಿಣಾಮವಾಗಿ ನೋಡೋದಾದ್ರೆ ಬ್ರೆಂಟ್ ಕ್ರೂಡ್ $65 ಕಡೆಗೆ ಹೋಗ್ಬೋದು. ಹಾಗೇನೆ WTI $60 ಕಡೆಗೆ ಹೋಗ್ಬೋದು ಕೂಡ. ಈ ತರ ಎಲ್ಲನೂ ಕೂಡ ಕಾಣಿಸುತ್ತೆ ಸದ್ಯಕ್ಕೆ. ಹಾಗಾದ್ರೆ OPEC ಈಗ ಪ್ರೊಡಕ್ಷನ್ ಕಟ್ ಮಾಡೋದನ್ನ ಪೂರ್ತಿಯಾಗಿ ನಿಲ್ಲಿಸ್ಬಿಡುತ್ತಾ? ಈ ಆಕ್ಸಿಲರೇಷನ್ ಇದ್ರೂ ಕೂಡ OPEC+ ಇನ್ನೂ ಗಣನೀಯ ಪ್ರಮಾಣದ ಸಪ್ಲೈ ರೀಸ್ಟ್ರೈಂಟ್ಸ್ ಗಳನ್ನ ಅಂದ್ರೆ ಪೂರೈಕೆ ನಿರ್ಬಂಧನಗಳನ್ನ ಇಟ್ಕೊಂಡಿದೆ. ಈ ಹೆಚ್ಚಳದ ನಂತರ ನಾವು ನೋಡಿದಾಗ ಸುಮಾರು 3.65 ಮಿಲಿಯನ್ ಬ್ಯಾರೆಲ್ಸ್ ಪರ್ ಡೇ ಅಂದ್ರೆ 2026 ಕೊನೆವರೆಗೂ ಕೂಡ ಆಫ್ಲೈನ್ ಇರುತ್ತೆ. ಮಾರುಕಟ್ಟೆಗೆ ಬರೋದೇ ಇಲ್ಲ ಅಂತ ಅರ್ಥ. ಇದು ಸ್ಟ್ರಾಟಜಿಯಲ್ಲಿ ಸಂಪೂರ್ಣ ಬದಲಾವಣೆ ಖಂಡಿತವಾಗ್ಲೂ ಅಲ್ಲ. ಅವರು ಒಂದ್ ರೀತಿ ತಿರುಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನೂ ಗಣನೀಯವಾದ ಪ್ರಮಾಣವಾದ ಪ್ರೊಡಕ್ಷನ್ ಅನ್ನ ಕೂಡ ತಡೆ ಹಿಡಿದಿದ್ದಾರೆ. OPEC+ಗೆ ನಿಜವಾಗಿಯೂ ಕೂಡ ಬೇಕಾಗಿದ್ರೆ ಆಯಿಲ್ ಬೆಲೆಗಳು ಇನ್ನೂ ಕಡಿಮೆ ಇರಬಹುದಾಗಿತ್ತು. ಸರಿ, ಮುಂದೇನಾಗ್ಬೋದು ಅನ್ನೋದ್ರ ಬಗ್ಗೆ ಎನರ್ಜಿ ಇನ್ಫಾರ್ಮೇಶನ್ ಅಡ್ಮಿನಿಸ್ಟ್ರೇಷನ್ ಅದನ್ನ ಚಿಕ್ಕದಾಗಿ EIA ಅಂತಾನು ಕೂಡ ಕರಿತೀವಿ. ಅವರು ಹೊಸ ಶಾರ್ಟ್ ಟರ್ಮ್ ಎನರ್ಜಿ ಔಟ್ಲುಕ್ ಅನ್ನ ಒಂದಿಷ್ಟು ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಕೊಟ್ಟಿದ್ದಾರೆ. EIA ಏನ್ ಹೇಳುತ್ತೆ ಅಂತಂದ್ರೆ ಗ್ಲೋಬಲ್ ಆಯಿಲ್ ಮಾರ್ಕೆಟ್ಸ್ 2025 ಮಧ್ಯವರೆಗೂ ಕೂಡ ಹೆಚ್ಚು ಕಡಿಮೆ ಟೈಟ್ ಆಗಿರುತ್ತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಹೆಚ್ಚುವರಿ ಇರೋದಿಲ್ಲ. ಆದ್ರೆ ವರ್ಷದ ಮಧ್ಯದ ಹೊತ್ತಿಗೆ ನಾವು ನೋಡಿದಾಗ ದೇಶಗಳು ಈ ವರ್ಷದ ಕೊನೆಯಲ್ಲಿ ತಮ್ಮ ಇನ್ವೆಂಟ್ರೀಸ್ ಏನಿರುತ್ತೆ ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಮಾರ್ಕೆಟ್ ನಿಂದ ಸ್ವಲ್ಪ ಡಿಮ್ಯಾಂಡ್ ಕೂಡ ಕಡಿಮೆ ಆಗತ್ತೆ. ಆದ್ರೆ ಇದು ಯಾವಾಗ್ಲೂ ಕೂಡ ಹೀಗೆ ಇರೋದಿಲ್ಲ. 2025 ಎರಡನೇ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಗ್ಲೋಬಲ್ ಆಯಿಲ್ ಇನ್ವೆಂಟ್ರೀಸ್ ಮತ್ತೆ ಕಡಿಮೆ ಆಗುತ್ತೆ ಅಂತ ಅವರು ಕೂಡ ನಿರೀಕ್ಷೆ ಮಾಡ್ತಾರೆ. ಯಾಕೆ ಅಂದ್ರೆ
ಆ ಹೊತ್ತಿಗೆ ಇರಾನ್ ಮತ್ತೆ ವೆನೆಜುವೆಲಾ ತಮ್ಮ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಬೇಕಾಗತ್ತೆ. ಸೆಪ್ಟೆಂಬರ್ ಕ್ವಾರ್ಟರ್ ಹೊತ್ತಿಗೆ ನಾವು ನೋಡಿದಾಗ ಪರಿಸ್ಥಿತಿ ಮತ್ತೆ ಟೈಟ್ ಆಗೋ ತರ ಕಾಣಿಸ್ತಾ ಇದೆ. ಇದೆಲ್ಲ ಆದ್ಮೇಲೆ ಪರಿಸ್ಥಿತಿ ಮತ್ತೆ ಬದಲಾಗುತ್ತಾ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಈ ವರ್ಷದ ಕೊನೆಯ ಹೊತ್ತಿಗೆ ದೇಶಗಳ ಆಯಿಲ್ ಇನ್ವೆಂಟ್ರೀಸ್ ಮತ್ತೆ ಹೆಚ್ಚಾಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮತ್ತೊಮ್ಮೆ 2025ನೇ ಕೊನೆಯಲ್ಲಿ ಮತ್ತು 2024ರ ಪೂರ್ತಿ ಕ್ರೂಡ್ ಆಯಿಲ್ ಬೆಲೆಗಳ ಮೇಲೆ ಡೌನ್ವರ್ಡ್ ಪ್ರೆಷರ್ ಖಂಡಿತವಾಗ್ಲೂ ಇರುತ್ತೆ. ಅದೇ ಸಮಯದಲ್ಲಿ OPEC ಪ್ಲಸ್ ಕೂಡ ಪ್ರೊಡಕ್ಷನ್ ಕಟ್ಸ್ ಅನ್ನ ನಿಲ್ಲಿಸಿದ್ದಾರೆ. ಇದರ ಪರಿಣಾಮವಾಗಿ ಅವರು ಫೋರ್ಕಾಸ್ಟ್ ಮಾಡೋ ಪ್ರಕಾರ ನೋಡಿದಾಗ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ 2026ರಲ್ಲಿ ಆವರೇಜ್ ಬೇಸಿಸ್ ಮೇಲೂ ಕೂಡ $68 ಪರ್ ಬ್ಯಾರೆಲ್ಗೆ ಇಳಿಯುತ್ತೆ. ಇಂಟ್ರೆಸ್ಟಿಂಗ್ಲಿ ಈ ಬೆಲೆ ಇಳಿಕೆಯಲ್ಲಿ ಇನ್ನೊಂದು ಕೀ ಇಂಗ್ರೀಡಿಯೆಂಟ್ ಇದೆ. ಅಂದ್ರೆ ಮುಖ್ಯ ಕಾರಣ ಏನ್ ಗೊತ್ತಾ? EIA ಪ್ರಕಾರ OPEC ಪ್ಲಸ್ ಹೊರಗಿನ ದೇಶಗಳಿಂದ ಪ್ರೊಡಕ್ಷನ್ ಅಲ್ಲಿ ಆಗೋ ದೊಡ್ಡ ಏರಿಕೆ ಅಂದ್ರೆ ಜಂಪ್ ಅಪ್ ಆಗತ್ತೆ. ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಬ್ರೆಜಿಲ್ ಮತ್ತೆ ಗುಯಾನಾ ಈ ದೇಶಗಳೆಲ್ಲಾನು ಕೂಡ ಮುಂದಿನ ವರ್ಷಗಳಲ್ಲಿ ಪ್ರೊಡಕ್ಷನ್ ಗ್ರೋತ್ಗೆ ಕಾರಣವಾಗತ್ತೆ ಅಂತಾನು ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ನಾವು ನೋಡಿದಾಗ ಗ್ಲೋಬಲ್ ಆಯಿಲ್ ಕನ್ಸಂಪ್ಷನ್ ಗ್ರೋತ್ ಅಂದ್ರೆ ಈ ಜಾಗತಿಕ ತೈಲ ಬಳಕೆಯ ಬೆಳವಣಿಗೆ ಅಂತ ಏನ್ ಕರಿತೀವಿ, ಇದು ಪ್ಯಾಂಡಮಿಕ್ ಮೊದಲಿದ್ದ ಟ್ರೆಂಡ್ಗಿಂತ ಕಡಿಮೆನೆ ಮುಂದುವರಿಯತ್ತೆ ಅಂತ. 2025ರಲ್ಲಿ ದಿನಕ್ಕೆ 1.3 ಮಿಲಿಯನ್ ಬ್ಯಾರೆಲ್ಸ್ ಮತ್ತೆ 2026ರಲ್ಲಿ ದಿನಕ್ಕೆ 1.2 ಮಿಲಿಯನ್ ಬ್ಯಾರೆಲ್ಸ್ ಅಷ್ಟು ಹೆಚ್ಚಳವನ್ನ ಫೋರ್ಕಾಸ್ಟ್ ಮಾಡಲಾಗ್ತಾ ಇದೆ. ನೋಡಿ, ನಮಗೂ ಗೊತ್ತು ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಸೆಸ್ ಸ್ವಲ್ಪ ಹೆಚ್ಚಿಗೆನೆ ಇದೆ ಅಂತ. ಆದ್ರೆ ಬೇರೇನೂ ಇಲ್ದಿದ್ರು ಕೂಡ ನೀವು ಇದರಿಂದ ಒಂದು ವಿಷಯವನ್ನಾದ್ರೂ ನೆನ್ಪಿಟ್ಕೊಳ್ಬೇಕು. ಅದೇನಂತಂದ್ರೆ OPEC ಪ್ಲಸ್ ಮೂಲಭೂತವಾಗಿ ತುಂಬಾನೇ ಸೂಕ್ಷ್ಮವಾದ ದಾರದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಿದೆ. ಅಂದ್ರೆ ತುಂಬಾ ಕಷ್ಟದ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡ್ತಾ ಇದೆ ಅಂತ. ಅವರು ಮಾರ್ಕೆಟ್ ಡೈನಾಮಿಕ್ಸ್ಗೆ ಸ್ಪಂದಿಸಬೇಕು ಅಂತಾನೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಬಹುಶಃ ಸ್ವಲ್ಪ ಮಾರ್ಕೆಟ್ ಶೇರ್ ಅನ್ನ ವಾಪಸ್ ಪಡೆಯೋದಕ್ಕೂ ಸಹ ಟ್ರೈ ಮಾಡ್ತಿದ್ದಾರೆ. ಹಾಗೆ ಪ್ರೈಸ್ ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಳ್ಬೇಕು ಅಂತಾನೂ ಕೂಡ ಸತತವಾಗಿ ಪ್ರಯತ್ನ ಪಡ್ತಿದ್ದಾರೆ. ಇದೆಲ್ಲದರ ನಡುವೆ ನಾವು ನೋಡಿದಾಗ ಅವರಿಗೆ ಹೆಚ್ಚಿನ ಗಮನ ಅತ್ಯಂತ ಅನಿಶ್ಚಿತವಾಗಿರುವ ಪ್ರಪಂಚವನ್ನ ನಿಭಾಯಿಸೋದ್ರ ಕಡೆಗೂ ಹಾಗೂ ತಮ್ಮದೇ ಗುಂಪಿನ ಒಳಗೆ ಭಿನ್ನಾಭಿಪ್ರಾಯಗಳನ್ನ ನಿಭಾಯಿಸೋದ್ರ ಕಡೆಗೂ ಕೂಡ ಹೋಗ್ತಾ ಇದೆ. ಆದ್ರೆ ಅದು ಅವ್ರ ತಲೆನೋವು. ನಿಮ್ಗಿದ್ರಿಂದ ಏನ್ ಗೊತ್ತಾಗತ್ತೆ ಗೊತ್ತಾ? ಗ್ರಾಹಕರಿಗೆ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಹೇಳೋದಾದ್ರೆ ಪಂಪ್ ಅಲ್ಲಿ ಸ್ವಲ್ಪ ರಿಲೀಫ್ ಸಿಗ್ಬೋದು. ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಸ್ವಲ್ಪ ಕಡಿಮೆ ಆಗ್ಬೋದು. ಇನ್ವೆಸ್ಟರ್ಸ್ಗೆ ಮತ್ತೆ ಟ್ರೇಡರ್ಸ್ಗೆ ಇದು ಮುಂದೆ ಆಯಿಲ್ ಮಾರ್ಕೆಟ್ಗೆ ಹೆಚ್ಚು ವಾಲಟೈಲ್ ಆಗಿರ್ಬೋದು ಅನ್ನೋದನ್ನೇ ಸೂಚಿಸುತ್ತೆ. ಯಾಕೆ ಅಂತಂದ್ರೆ OPEC ಪ್ಲಸ್ ತನ್ನ ಸ್ಟ್ರಾಟಜಿಯನ್ನ ಅಡ್ಜಸ್ಟ್ ಮಾಡ್ಕೊಳ್ತಿದೆ ಅಂತ. ಇನ್ನು ಬ್ರಾಡರ್ ಎಕನಾಮಿಗೆ ಅದರಲ್ಲೂ ಈಗದರ ಅವಶ್ಯಕತೆ ತುಂಬಾ ಹೆಚ್ಚಾಗಿರೋ ಸಮಯದಲ್ಲೇ ಇದೆ. ಒಂದು ವಿಷಯ ಸ್ಪಷ್ಟವಾಗಿದೆ ಬಿಡಿ, OPEC ಪ್ಲಸ್ ನ ಇದ್ದಕ್ಕಿದ್ದ ಹಾಗೆ ಪ್ರೊಡಕ್ಷನ್ ಇನ್ಕ್ರೀಸ್ ಅನ್ನ ಆಕ್ಸಿಲರೇಟ್ ಮಾಡೋ ಇಚ್ಛೆ ತೋರಿಸ್ತಿದೆ ಅಂತ. ಅವರು ತಮ್ಮ ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಯಲ್ಲಿ ಹೆಚ್ಚು ಫ್ಲೆಕ್ಸಿಬಲ್ ಆಗಿರೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಈಗ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಅವರು ಹೊಸ ಪ್ಲಾನ್ಗೆ ಅಂಟ್ಕೊಳ್ತಾರಾ ಅಥವಾ ಬೆಲೆಗಳನ್ನ ತುಂಬಾ ಕಡಿಮೆ ಮಾಡ್ತಾರಾ ಮತ್ತೆ ದಾರಿನ ಬದಲಾಯಿಸ್ತಾರಾ ಅನ್ನೋದು. ಸದ್ಯಕ್ಕೆ ಅವರು ತಮ್ಮ ಕಾರ್ಡ್ಸ್ ಗಳನ್ನ ಹತ್ರದಲ್ಲೇ ಇಟ್ಕೊಂಡಿದ್ದಾರೆ. ಅಂದ್ರೆ ತಮ್ಮ ಮುಂದಿನ ನಡೆಯನ್ನ ಗುಟ್ಟಾಗಿಟ್ಟಿದ್ದಾರೆ ಅಂತ. OPEC ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಸೂಚಿಸಿದ ಹಾಗೆ ಈ ಒಂದು ಹಂತವಾದ ಹೆಚ್ಚಳಗಳನ್ನ ಮಾರುಕಟ್ಟೆ ಪರಿಸ್ಥಿತಿಗಳು ಬದಲಾಗ್ತಿದ್ದ ಹಾಗೆ ನಿಲ್ಲಿಸಬಹುದು ಅಥವಾ ರಿವರ್ಸ್ ಮಾಡಬಹುದು. ಈಗ ಮುಂದಿನ ಸ್ಟೋರಿಯಲ್ಲಿ ಇಂಟೆಲ್ಗೆ ಒಂದು ಅಪ್ಗ್ರೇಡ್ ಸಿಗಿದೆ. ಇದಕ್ಕೆ ಕಾರಣ TSMC. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಚಿಪ್ ಪ್ರಪಂಚದಿಂದ ಒಂದು ದೊಡ್ಡ ಸುದ್ದಿ ಬಂದಿದೆ. TSMC ಇದೆಯಲ್ಲ, ಇದು ಪ್ರಪಂಚದಲ್ಲಿ ಚಿಪ್ ಮೇಕಿಂಗ್ ಅಲ್ಲಿ ಇವತ್ತು ಅವರೇ ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನ ತಗೊಂಡಿದ್ದಾರೆ. ಅವರು ಶೀಘ್ರದಲ್ಲಿ ಇಂಟೆಲ್ ಜೊತೆ ಟೀಮ್ ಅಪ್ ಮಾಡ್ಕೊಳ್ತಿದ್ದಾರೆ. ಇಂಟೆಲ್ ಅಂದ್ರೆ ಯಾರು? ಒಂದು ಕಾಲದಲ್ಲಿ ಸೆಮಿ ಕಂಡಕ್ಟರ್ ಪ್ರಪಂಚದ ದೊರೆಯಾಗಿದ್ರು ಇವರು. ಈಗ ಕಷ್ಟದಲ್ಲಿರೋ ಕಂಪನಿ ಇವರಿಬ್ರು ಕೂಡ ಸೇರಿ ಒಂದು ಜಾಯಿಂಟ್ ವೆಂಚರ್ ಅನ್ನ, ಅದನ್ನ ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ JV ಅಂತ ಹೇಳ್ತಾರೆ. ಅಂದ್ರೆ ಒಂದು ಜಂಟಿ ಉದ್ಯಮ ಶುರು ಮಾಡ್ತಿದ್ದಾರೆ. ಇದರಲ್ಲಿ TSMC ಇಂಟೆಲ್ನ ಚಿಪ್ ಮೇಕಿಂಗ್ ಯೂನಿಟ್ ಅಲ್ಲಿ 20% ಸ್ಟೇಕ್ ಅನ್ನ ಪಡಿತಾ ಇದೆ. ಆದ್ರೆ ಈ ಇನ್ವೆಸ್ಟ್ಮೆಂಟ್ಗೆ ಅವರು ಏನ್ ಕೊಡ್ತಿದ್ದಾರೆ ಗೊತ್ತಾ? ಏನೂ ಇಲ್ಲ. ಹೌದು, TSMC ಈ ಒಂದು JVಗೆ ಒಂದೇ $1 ಕೂಡ ಕೊಡ್ತಿಲ್ಲ. ಅವರು ತರ್ತಿರೋದು ಬರೀ ನೋ ಹೌ ಅಷ್ಟೇ. ಅಂದ್ರೆ ಅವರ ಒಂದು ತಾಂತ್ರಿಕ ಜ್ಞಾನ, ನೋ ಕೆಪೆಕ್ಸ್. ಯೂಶಲಿ ಕೆಪೆಕ್ಸ್ ಅಂತ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಸೊ ಇವ್ರು ಏನೂ ಕೂಡ ಇದನ್ನ ತಗೊಂಡ್ ಬರ್ತಿಲ್ಲ. ಜಸ್ಟ್ ವೈಬ್ಸ್ ಅಂತಾರಲ್ಲ, ಹಾಗಿದೆ ಕತೆ. ಸರಿ, ನೀವೀಗ ನನ್ನ ಹತ್ರ ಕೇಳ್ಬೋದು, ನಾವ್ ಯಾಕೆ ಒಂದು ರ್ಯಾಂಡಮ್ ಜಾಯಿಂಟ್ ವೆಂಚರ್ ಬಗ್ಗೆ ಮಾತಾಡ್ತಿದೀವಿ, ಅದ್ರಲ್ಲೂ ದುಡ್ಡೇನು ಕೈ ಬದಲಾಯಿಸದ ಒಂದು ಡೀಲ್ ಬಗ್ಗೆ ಅಂತ. ನೋಡಿ, ಈ ಕತೆ ಕೇವಲ 2 ಬಿಸ್ನೆಸ್ ಗಳಿಗಿಂತ ತುಂಬಾನೇ ದೊಡ್ಡದು. ಬೇಸಿಕಲಿ ಇದೊಂದು ಜಿಯೋಪೊಲಿಟಿಕಲ್ ಮೂವ್, ನಡೆ ಅಂತ ಏನ್ ಹೇಳ್ತೀವಿ ಅದು. ಅದನ್ನ ಒಂದು ಕಾರ್ಪೊರೇಟ್ ಹ್ಯಾಂಡ್ ಶೇಕ್ ತರ ತೋರಿಸ್ತಿದ್ದಾರೆ ಅಷ್ಟೇ. ಅಂದ್ರೆ ಕಂಪನಿಗಳ ನಡುವಿನ ಒಪ್ಪಂದದ ಹಾಗೆ ತೋರಿಸಲಾಗ್ತಿದೆ. ಆದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಇದನ್ನ ಸೂಕ್ಷ್ಮವಾಗಿ ನೋಡಿದಾಗ 2 ದೃಷ್ಟಿಕೋನಗಳು ಕಾಣತ್ತೆ. ಎರಡರಲ್ಲೂ ಕೂಡ ಹಿಸ್ಟಾರಿಕ್ ಕಾಂಟೆಕ್ಸ್ಟ್ ಆಮೇಲೆ ಪೊಲಿಟಿಕಲ್ ಅರ್ಜೆನ್ಸಿ ತುಂಬಿ ತುಳುಕ್ತಿದೆ. ಆದ್ರೆ ಅದೆಲ್ಲದರ ಹೊಳಗೆ ಹೋಗೋದಕ್ಕಿಂತ ಮುಂಚೆ ಇದು ಯಾಕೆ ಮುಖ್ಯ ಅಂತ ನಾವು
ಮಾತಾಡೋಣ. ನೀವು ಇದನ್ನ ಬಹುಶಃ ತುಂಬಾ ಸಲ ಕೇಳಿರ್ಬೋದು, ಆದ್ರೆ ಮತ್ತೆ ಹೇಳಲೇಬೇಕು. ಚಿಪ್ಸ್ ಇಡೀ ಪ್ರಪಂಚವನ್ನೇ ನಡ್ಸತ್ತಾ? ಫೋನ್ಗಳಾಗಿರ್ಬೋದು, ಲ್ಯಾಪ್ಟಾಪ್ಸ್, ಕಾರ್ಗಳು, ಫೈಟರ್ ಜೆಟ್ಸ್, ವಾಷಿಂಗ್ ಮಷಿನ್ಗಳು, ಅಷ್ಟೇ ಯಾಕೆ ಟಿಕ್ ಟಾಕ್ ಆಲ್ಗರಿದಮ್ಸ್ ಕೂಡ ಎಲ್ಲವನ್ನೂ ಸೆಮಿ ಕಂಡಕ್ಟರ್ಸ್ ಇಂದನೇ ಕೆಲಸ ಮಾಡಬೇಕಾಗತ್ತೆ. ಚಿಪ್ಸ್ ಇಲ್ಲದೆ ನಮ್ಮ ಈ ಆಧುನಿಕ ಪ್ರಪಂಚವನ್ನ ಊಹಿಸ್ಕೊಳ್ಳೋದು ಕೂಡ ಸಾಧ್ಯನೇ ಇಲ್ಲ. ಇಷ್ಟೊಂದು ವಿಷಯಗಳು ಪಣಕ್ಕಿದ್ದಾಗ ಇವು ಬರೀ ಪ್ರಾಡಕ್ಟ್ಸ್ ಆಗಿ ಉಳಿಯೋದಿಲ್ಲ. ಈ ಡೀಲ್ ಕೇವಲ ಒಂದು ಟೆಕ್ನಾಲಜಿಯ ತುಣುಕಿನ ಬಗ್ಗೆ ಮಾತ್ರ ಅಲ್ಲ, ಇದು ನ್ಯಾಷನಲ್ ಸೆಕ್ಯೂರಿಟಿಯ ಅಂದ್ರೆ ಒಂದು ರಾಷ್ಟ್ರೀಯ ಭದ್ರತೆಯ ವಿಷಯ. ನೀವು ಚಿಪ್ ಸಪ್ಲೈಯನ್ನ ಕಂಟ್ರೋಲ್ ಮಾಡಿದ್ರೆ ನೀವು ಹೆಚ್ಚು ಕಡಿಮೆ ಭವಿಷ್ಯವನ್ನೇ ಕಂಟ್ರೋಲ್ ಮಾಡಿದ ಹಾಗೆ. ಅದಕ್ಕಾಗಿಯೇ ಈ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಬಿಡಿ. ಸರಿ, ಇದರೊಂದಿಗೆ ವಿಷಯದ ಒಳಗೆ ಹೋಗೋಣ. ಇಂಟೆಲ್ ಹೇಗೆ ಗೋಟ್ ಇಂದ ಗೋಸ್ಟ್ ಆಯ್ತು ನೋಡಿ. ಗೋಟ್ ಅಂತಂದ್ರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ, ಅಂದ್ರೆ ಸಾರ್ವಕಾಲಿಕ ಶ್ರೇಷ್ಠ ಇವ್ರೇ ಅಂತ. ಗೋಸ್ಟ್ ಅಂತಂದ್ರೆ ಈಗ ನೆರಳಿನ ತರ ಆಗ್ಬಿಟ್ಟಿದೆ, ಹೆಚ್ಚು ಕಾಣಿಸ್ಕೊಳ್ತಿಲ್ಲ ಅಂತ. ನೋಡಿ, ಇಂಟೆಲ್ ನ ಒಂದು ಕಾಲದಲ್ಲಿ ಪ್ರಪಂಚದ ಚಿಪ್ ಲೋಕದ ಮೈಕಲ್ ಜಾರ್ಡನ್ ಇದ್ದ ಹಾಗೆ ಅಂತ ಹೇಳ್ತಿದ್ರು. ಅವರೇ 1971ರಲ್ಲಿ ಈ ಮೈಕ್ರೋ ಪ್ರೊಸೆಸರ್ ಅನ್ನ ಕಂಡುಹಿಡಿದಿದ್ದು. ಅವರೇ ಪರ್ಸನಲ್ ಕಂಪ್ಯೂಟಿಂಗ್ ಎರಾ ಕೂಡ ಮಾಡಿದ್ದು, ಅಂದ್ರೆ ಪರ್ಸನಲ್ ಕಂಪ್ಯೂಟರ್ ಗಳ ಯುಗವನ್ನ ಡಿಫೈನ್ ಮಾಡಿದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ದಾರಿನ ತಪ್ಪಿಟ್ರು. ನಾವು ಇದ್ರ ಬಗ್ಗೆ ಮುಂಚೆನೂ ಕೂಡ ಮಾತಾಡಿದೀವಿ. ಆದ್ರೂ ಇಲ್ಲಿಗೆ ಒಂದು ಕ್ವಿಕ್ ರೀಕ್ಯಾಪ್ ಅನ್ನ ಮಾಡ್ಕೊಂಬರೋಣ. ಅವರು ಮೊಬೈಲ್ ರೆವಲ್ಯೂಷನ್ ಅನ್ನ ಮಿಸ್ ಮಾಡ್ಕೊಂಡ್ರು. ನೋಡಿ, ಕಂಪ್ಯೂಟಿಂಗ್ ಪ್ರಪಂಚ ಸ್ಮಾರ್ಟ್ ಫೋನ್ಸ್ ಮತ್ತೆ ಟೇಬಲ್ಸ್ ಕಡೆಗೆ ಹೋಗ್ತಾ ಇದ್ರೆ ಇವರು ಟ್ರೆಡಿಷನಲ್ PC ಮತ್ತೆ ಸರ್ವರ್ ಪ್ರೊಸೆಸರ್ಸ್ ಮೇಲೆ ಫೋಕಸ್ ಮಾಡ್ತಿದ್ರು. ಹಾಗೇನೆ ಬೇರೆ ಕಡೆ ನೋಡ್ತಿದ್ದಾಗ ಕ್ವಾಲ್ಕಾಮ್ ಅವರ ಜಗತ್ತನ್ನೇ ಕಿತ್ಕೊಂತು. ನೋಡಿ, ಇಂಟೆಲ್ ನ ಬಿಸ್ನೆಸ್ ಮಾಡೆಲ್ ಅಂದ್ರೆ ತಮ್ಮ ಎಲ್ಲಾ ಚಿಪ್ಸ್ ಅನ್ನ ತಾವೇ ತಯಾರಿಸ್ತಿದ್ರು ಅಲ್ವಾ, ಅವರಿಗೆ ಕೈ ಕೊಡೋಕೆ ಶುರು ಮಾಡ್ತು. ಒಂದು ಕಾಲದಲ್ಲಿ ಇದು ಅವರ ದೊಡ್ಡ ಶಕ್ತಿ, ಆದ್ರೆ ಕಾಲಕ್ರಮೇಣ ನೋಡಿದಾಗ ಇದು ಅವರ ಗಮನವನ್ನೇ ಬೇರೆ ಕಡೆ ಸೆರೆಯೋದಕ್ಕೆ ಶುರು ಮಾಡ್ತು. ಚಿಪ್ಸ್ ಡಿಸೈನ್ಸ್ ಮತ್ತೆ ಚಿಪ್ ಫ್ಯಾಬ್ರಿಕೇಶನ್ ಎರಡೂ ಕೂಡ ಬ್ಲೀಡಿಂಗ್ ಎಡ್ಜ್ ಟೆಕ್ ಬಿಸ್ನೆಸ್ ಆಗೋಗಿದೆ. ಅಂದ್ರೆ ಒಂದೇ ಸೂರಿನಡಿ ಇಂತಹ ಎರಡು ಬಿಸ್ನೆಸ್ ಗಳನ್ನ ನಡೆಸೋದು ಅಸಾಧ್ಯವಾಗೋಯ್ತು. ಅವರು AI ರೆವಲ್ಯೂಷನ್ ಅನ್ನ ಕೂಡ ಮಿಸ್ ಮಾಡ್ಕೊಂಡ್ರು. ನೋಡಿ, 2024ರ ಹೊತ್ತಿಗೆ ಎನ್ವಿಡಿಯಾ AI ಚಿಪ್ಸ್ ನಿಂದ ಪ್ರತಿ ಕ್ವಾರ್ಟರ್ಗೆ ಸುಮಾರು $20 ಬಿಲಿಯನ್ ಗಳಿಸ್ತಾ ಇದ್ರೆ ಇಂಟೆಲ್ ನ ರೆವಿನ್ಯೂ ವರ್ಷಕ್ಕೆ ಕೇವಲ $500 ಮಿಲಿಯನ್ ಅಷ್ಟೇ ಇತ್ತು. ಈ ಟ್ರಾನ್ಸ್ಫಾರ್ಮೇಟಿವ್ ಟೆಕ್ನಾಲಜಿಯನ್ನ ಎರಡೂ ಕಂಪನಿಗಳು ಹೇಗ್ ನೋಡ್ತಿದ್ವೋ ಅನ್ನೋದ್ರಲ್ಲಿನೇ ದೊಡ್ಡ ವ್ಯತ್ಯಾಸ ಕೂಡ ತೋರಿಸ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ಇಂಟೆಲ್ಗೆ ಅವಕಾಶ ಇದ್ದಾಗ ಅವರು ಓಪನ್ AI ನಲ್ಲೂ ಕೂಡ ಇನ್ವೆಸ್ಟ್ ಮಾಡಲಿಲ್ಲ. ಇಂಟೆಲ್ಗೆ $1 ಬಿಲಿಯನ್ ಕ್ಯಾಶ್ ಕೊಟ್ಟು ಓಪನ್ AI ನ 15% ಸ್ಟೇಕ್ ತಗೊಳ್ಳೋ ಅವಕಾಶನೂ ಕೂಡ ಇತ್ತು. ಆದ್ರೆ ಆಗಿನ CEO ಬಾಬ್ ಸ್ವಾನ್ ಕೊನೆಗೂ ಕೂಡ ಆ ಡೀಲ್ ಬೇಡ ಅಂತ ನಿರ್ಧಾರ ಮಾಡ್ಬಿಟ್ರು. ಯಾಕೆ ಅಂದ್ರೆ ಜನರೇಟಿವ್ AI ಮಾಡೆಲ್ಸ್ ಬೇಗ ಮಾರ್ಕೆಟ್ಗೆ ಬರಲ್ಲ, ಹಾಗಾಗಿ ಆ ಇನ್ವೆಸ್ಟ್ಮೆಂಟ್ ಸರಿ ಇಲ್ಲ ಅಂತ ಅವ್ರಿಗೆ ಅವಾಗ ಅನ್ಸಿತ್ತು. ಫಂಡಮೆಂಟಲಿ ನಾವು ನೋಡೋದಾದ್ರೆ ಬೇರೆಲ್ಲರೂ ಕೂಡ ಭವಿಷ್ಯದ ಮೇಲೆ ಗ್ಯಾಂಬ್ಲಿಂಗ್ ಮಾಡ್ತಾರೆ ಅಲ್ವಾ. ಇಂಟೆಲ್ ಇದ್ದ ಹಾಗೇನೆ ಇರ್ಕೊಂಡ್ಲಿ, ನಮ್ಗೆ ಯಾವುದೇ ರೀತಿ ಗ್ಯಾಂಬ್ಲಿಂಗ್ ಬೇಡ, ಬಾಜಿ ಕಟ್ಟೋದೇ ಬೇಡ ಅಂತ ಇತ್ತು. ಸ್ಪಾಯ್ಲರ್ ಅಲರ್ಟ್ ಅಲ್ಲಿ ನಾವು ನೋಡಿದಾಗ ಅದು ಕೆಲಸ ಮಾಡ್ಲೇ ಇಲ್ಲ. 2024ರ ಹೊತ್ತಿಗೆ ಇಂಟೆಲ್ ರಕ್ತನೇ ಸುರಿಸಕ್ ಸ್ಟಾರ್ಟ್ ಮಾಡ್ತು. ಅಂದ್ರೆ ತೀವ್ರ ನಷ್ಟದಲ್ಲಿತ್ತು. ಅವ್ರಿಗೆ $18.8 ಬಿಲಿಯನ್ ಏನಿದೆ ಅಷ್ಟು ನೆಟ್ ಲಾಸ್ ಆಯ್ತು. ನೋಡಿ, ಅವರ ಸ್ಟಾಕ್ ಬೆಲೆ 60% ಇಳ್ದೋಯ್ತು ಮತ್ತು ಅವರ ಭವಿಷ್ಯ ಕೂಡ ತುಂಬಾ ಕತ್ತಲಾಗಿ ಕಾಣಿಸೋಕೆ ಶುರುವಾಯಿತು. ಅವರು 7nm ಚಿಪ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಇನ್ನೂ ಕಷ್ಟಪಡ್ತಿದ್ರು. ಅದನ್ನ TSMC 2018ರಲ್ಲಿ ಪೂರ್ತಿ ಕರಗತ ಮಾಡ್ಕೊಳ್ತು. ಈ ಕಂಪನಿ ತನ್ನ ಕಾಂಪಿಟೇಟರ್ಸ್ಗಿಂತ 6 ವರ್ಷ ಹಿಂದೆ ಇತ್ತು. ಹಾಗೆ AI ನಲ್ಲಿ ನೋಡೋದಾದ್ರೆ ಹೆಚ್ಚು ಕಡಿಮೆ ಬೇರ್ಲಿ ರಿಲೆವೆಂಟ್ ಆಗಿತ್ತು ಬಿಡಿ. ಈ 5-6 ವರ್ಷದ ಗ್ಯಾಪ್ ಕೇಳೋಕೆ ಅಷ್ಟೇನೂ ದೊಡ್ಡದಾಗಿ ಕಾಣಿಸ್ತೇ ಇರಬಹುದು, ಆದ್ರೆ ಅದರ ಪರಿಣಾಮಗಳು ತುಂಬಾ ದೊಡ್ಡದಾಗಿರುತ್ತೆ. ಈಗ ಅವಕಾಶವಾದಿಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕ್ವಾಲ್ಕಾಮ್ ಒಂದು ಕಾಲದಲ್ಲಿ ಇಂಟೆಲ್ ನ ಶಕ್ತಿ ಮುಂದೆ ಏನು ಇಲ್ದಿರೋ ರೀತಿಯಾಗಿದ್ದಂತಹ ಒಂದು ಕಂಪನಿ ಆಗಿತ್ತು. ಅದು ಇಂಟೆಲ್ ಅನ್ನೇ ಕೊಂಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಿತ್ತು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಂತ ಅವಮಾನ ಅಲ್ವಾ. ಲಾಜಿಕಲಿ ನೋಡೋದಾದ್ರೆ ಇಂಟೆಲ್ ಒಂದು ನಿಧಾನವಾದ ಬೋರಿಂಗ್ ಆದ ಕಾರ್ಪೊರೇಟ್, ಸಾವುನ ಸಾಯ್ಬೇಕಾಗಿತ್ತು. ಆದ್ರೆ ಅದು ಇಲ್ಲಿದೆ, ಇನ್ನು ಜೀವಂತವಾಗಿದೆ. ಯಾಕೆ ಅಂತಂದ್ರೆ ಆ ಎರಡನೇ ಆಂಗಲ್ ನಿಂದಾಗಿ. ಯಾವುದು ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಯಾರು ಬದುಕಿರ್ಬೇಕು ಅಂತ ಜಿಯೋ ಪಾಲಿಟಿಕ್ಸ್ ನಿರ್ಧಾರ ಮಾಡ್ತಲ್ಲ, ಅದೇ ಆಂಗಲ್. US ಚೈನಾ ಚಿಪ್ ವಾರ್ ಖಂಡಿತವಾಗ್ಲೂ ನಿಜ. ಇಡೀ ಕತೆ ನಿಜವಾಗ್ಲೂ ಶುರುವಾಗಿದ್ದು 2020ಯಲ್ಲಿ. ಆಗ US ಚಿಪ್ ಮೇಕರ್ಸ್ ಹೇಳಿದ್ದು, ನೀವು ಯಾವುದಾದ್ರೂ ಅಮೆರಿಕನ್ ಟೆಕ್ ಬಳಸ್ತಾ ಇದ್ರೆ ಹವಾಯಿ ಜೊತೆ ಬಿಸ್ನೆಸ್ ಮಾಡೋ ಹಾಗಿಲ್ಲ ಅಂತ. ಅದು ಈಗ US ಮತ್ತು ಚೈನಾ ನಡುವೆ ನಡೀತಿರೋ ಪೂರ್ಣ ಪ್ರಮಾಣದ ಸೆಮಿ ಕಂಡಕ್ಟರ್ ಯುದ್ಧದಲ್ಲಿ ಹಾರಿಸಿದ ಮೊದಲ ಫಿರಂಗಿ ಗುಂಡಾಗಿತ್ತು. ನೋಡಿ, ಅಮೆರಿಕ ಯಾಕೆ ಚೈನಾಗೆ ಚಿಪ್ ಸಿಗದ ಹಾಗೆ ಕಟ್ಟಿ ಹಾಕೋಕೆ ಬಯಸತ್ತೆ? ಕನಿಷ್ಠ ಅಧಿಕೃತವಾಗಿ ನಾವು ನೋಡಿದಾಗ, ಅಂದ್ರೆ ಅಫಿಷಿಯಲಿ ಕಾರಣ ಇಲ್ಲಿದೆ ನೋಡಿ. ಚೈನಾದಲ್ಲಿ ಮಿಲ್
ಮಿಲಿಟರಿ ಸಿವಿಲ್ ಫ್ಯೂಷನ್ ಸ್ಟ್ರಾಟಜಿ ಇದೆ. ಅಂದ್ರೆ ಪ್ರತಿಯೊಂದು ಟೆಕ್ ಬ್ರೇಕ್ ಥ್ರೂನ ನಾವು ನೋಡಿದಾಗ ಇವರು ಕೂಡ ಅದನ್ನ ವೆಪನ್ ಆಗಿ ಬಳಸಬಹುದು. ಯಾರಾದ್ರೂ ಚೈನಾಗೆ ವಿಡಿಯೋ ಗೇಮ್ ಚಿಪ್ಸ್ ಕೊಡಬಹುದು, ಆಮೇಲೆ ಗೊತ್ತಾಗತ್ತೆ ಅದನ್ನ ಅವರು ಮಿಸೈಲ್ಸ್ಗೆ ದಾರಿ ತೋರಿಸೋದಕ್ಕೆ ಬಳಸ್ತಿದ್ದಾರೆ ಅಂತ. ಅದಕ್ಕೋಸ್ಕರನೇ US ಹವಾಯ್ ಅಥವಾ ಬೇರೆ ಯಾವುದೇ ಚೀನಿ ಕಂಪನಿಗಳಿಗೆ ಬ್ಲೀಡಿಂಗ್ ಎಡ್ಜ್ ಚಿಪ್ ಸಿಗೋ ಹಾಗೆ ಬಿಡೋದಕ್ಕೆ ತಯಾರಿಲ್ಲ. ಅಂದಿನಿಂದ US ಏನೇನ್ ಮಾಡಿದ್ದಾರೆ ಅಂತಂದ್ರೆ ನಾನ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ನೋಡಿ. ASML ಕಂಪನಿ ಕಟಿಂಗ್ ಎಡ್ಜ್ ಲಿಥೋಗ್ರಫಿ ಮಷಿನ್ಸ್ ಅನ್ನ ಚೈನಾಗೆ ಮಾರಾಟ ಮಾಡದೇ ಇರೋ ಹಾಗೆ ತಡೆದಿದೆ. ಈ ಮಷಿನ್ಸ್ ಇದ್ರೇನೆ TSMC ತರದ ಕಂಪನಿಗಳು ಹೈಟೆಕ್ ಮೈಕ್ರೋ ಚಿಪ್ಸ್ ಮಾಡೋದಕ್ಕೆ ಸಾಧ್ಯ. ಎನ್ವಿಡಿಯಾ ಅತ್ಯುತ್ತಮ AI ಚಿಪ್ಸ್ ಅಲ್ಲಿಗೆ ಎಕ್ಸ್ಪೋರ್ಟ್ ಆಗದೆ ಇರೋ ಹಾಗೆ ನಿಷೇಧ ಮಾಡಿದೆ. $52 ಬಿಲಿಯನ್ಸ್ ಚಿಪ್ಸ್ ಆಕ್ಟ್ ಅನ್ನ ತಗೊಂಡ್ ಬಂದಿದೆ. ಇನ್ನು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ದೇಶೀಯ ಉತ್ಪಾದನೆಯನ್ನ ಬೂಸ್ಟ್ ಮಾಡೋದಕ್ಕೆ. ಇನ್ನೊಂದ್ ಕಡೆ ನಾವು ನೋಡಿದಾಗ ಚೈನಾ $96 ಬಿಲಿಯನ್ ಸಬ್ಸಿಡೀಸ್ ನ ಕೊಟ್ಟು ಸರಿಗೊಟ್ಟೋದಕ್ಕೆ ಪ್ರಯತ್ನ ಪಡ್ತಿದೆ. ಆದ್ರೆ ಯುನೈಟೆಡ್ ಸ್ಟೇಟ್ಸ್ ಜೊತೆಗಿನ ಗ್ಯಾಪ್ ಮುಚ್ಚೋದಕ್ಕೆ ಅದು ಸಾಕಾಗ್ತಿಲ್ಲ. ಅದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇನ್ನು 6 ರಿಂದ 10 ವರ್ಷ ಹಿಂದೆ ಇದೆ ನೋಡಿ. 6 ವರ್ಷ ಅಂದ್ರೆ ನಿಮ್ಗೆ ಅಷ್ಟೇನು ದೊಡ್ಡದಾಗಿ ಕಾಣದೇ ಇದ್ರೆ ಇದನ್ನ ನೀವು ಒಂದ್ಸಲ ಯೋಚನೆ ಮಾಡ್ಬೇಕು. ಕಡಿಮೆ ಮುರೇಸ್ ಲಾ ಪ್ರಕಾರ ನಾವು ನೋಡಿದಾಗ ಅದು ಹೇಳೋದು ಏನ್ ಗೊತ್ತಾ, ಒಂದು ಮೈಕ್ರೋಚಿಪ್ ಮೇಲಿನ ಟ್ರಾನ್ಸಿಸ್ಟರ್ ಸಂಖ್ಯೆ ಪ್ರತಿ 2 ವರ್ಷಕ್ಕೊಮ್ಮೆ ಡಬಲ್ ಆಗುತ್ತೆ. ಹಾಗೇನೆ TSMCಯ ಕಟಿಂಗ್ ಎಡ್ಜ್ ಪ್ರಾಡಕ್ಟ್ಸ್ ಚೈನಾಗಳಿಗಿಂತನೂ ಕೂಡ ಸುಮಾರು 8 ಪಟ್ಟು ಹೆಚ್ಚು ಎಫಿಷಿಯಂಟ್ ಆಗಿ ಕಾಂಪ್ಯೂಟ್ ಮಾಡಬಲ್ಲವು. ಅದು ದೊಡ್ಡ ಗ್ಯಾಪ್ ಅಂತ ಹೇಳಿರೋದು. ಹಾಗಾದ್ರೆ ಚೈನಾ ಏನ್ ಮಾಡುತ್ತೆ? ಅದು ಚಿಪ್ಸ್ ಅನ್ನ ಸ್ಮಗಲ್ ಮಾಡುತ್ತಾ? ಅಕ್ಷರಶಃ ನೋಡಿದಾಗ ಹೇಗೆ ಅಂತ ಹೇಳಿದ್ರೆ, ಮಕ್ಕಳಿಗೆ ದುಡ್ಡು ಕೊಟ್ಟು ಅವರ ಸೂಟ್ ಕೇಸ್ ನಲ್ಲಿ ಎನ್ವಿಡಿಯಾ GPUs ನ ತುಂಬಿ ತಮ್ಮ ದೇಶಕ್ಕೆ ತರಿಸ್ಕೊಳ್ಳುತ್ತೆ. ಇನ್ನು ತೈವಾನ್ ನಲ್ಲಿ ನಕಲಿ ಶೆಲ್ ಕಂಪನೀಸ್ ನ ಸ್ಥಾಪಿಸಿ ಇಂಜಿನಿಯರ್ಸ್ ಅನ್ನ ಸೆಳ್ಕೊಳ್ಳುತ್ತೆ. ಇದೆಲ್ಲ ಪಕ್ಕ ಸ್ಪೈ ಮೂವಿಯಲ್ಲಿ ಬರೋ ತರ ವಿಷಯಗಳ ತರ ಇದೆ ನೋಡಿ. ಇಂಟೆಲ್ ಪ್ಲಸ್ TSMC ಈಕ್ವಲ್ಸ್ ಟು ಈ ಜೋಡಿ ರೂಪುಗೊಂಡಿದ್ದು ಟ್ರಂಪ್ ಅವರ ಆಫೀಸ್ ನಲ್ಲಿ. ಇಲ್ಲೇ ನೋಡಿ, ಎಲ್ಲನೂ ಕೂಡ ಒಟ್ಟಿಗೆ ಸೇರ್ಕೊಳ್ಳೋದು. ಒಂದ್ ವೇಳೆ ಚಿಪ್ ವಾರ್ ನಡೀತಾ ಇದ್ರೆ ಅಮೆರಿಕಾಗೆ ಇಂಡಿಪೆಂಡೆನ್ಸಿ ಇರೋ ಕೊನೆಯ ಭರವಸೆ ಅಂತಂದ್ರೆ ಇಂಟೆಲ್. TSMC ಅತ್ಯುತ್ತಮ ಚಿಪ್ ಮೇಕರ್ ಇರ್ಬೋದು, ಆದ್ರೆ ಅದು ತೈವಾನೀಸ್ ಕಂಪನಿ. ಮತ್ತೆ ತೈವಾನ್ ನಿಮಗೆ ಗೊತ್ತಿದೆ ಅಲ್ವಾ, ಒಂದು ಚೀನಿ ಆಕ್ರಮಣ ಆದ್ರೆ ಯುದ್ಧ ಭೂಮಿ ಖಂಡಿತವಾಗ್ಲೂ ಆಗ್ಬಿಡ್ಬೋದು. ಅದಕ್ಕೋಸ್ಕರನೇ US ಆರಿಜೋನಾದಲ್ಲಿ $65 ಬಿಲಿಯನ್ ವೆಚ್ಚದ ಒಂದು TSMC ಫ್ಯಾಬ್ ಅನ್ನ ಸ್ಥಾಪಿಸಬೇಕು ಅಂತ ಬಯಸ್ತಾ ಇದೆ. ಫ್ಯಾಬ್ ಅಂತಂದ್ರೆ ಚಿಪ್ ತಯಾರಿಕಾ ಘಟಕ ಅಂತ. ಆದ್ರೆ ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗಿದ್ರೂ ಕೂಡ ಅದು ತುಂಬಾನೇ ನಿಧಾನವಾಗಿದೆ. ಆ ಪ್ರಾಜೆಕ್ಟ್ ಡಿಲೇಸ್ ಆಗಿರ್ಬೋದು, ಮತ್ತೆ ಕಾಸ್ಟ್ ಓವರ್ ರನ್ಸ್ ಇಂದ ಬಳಲ್ತಾ ಇದೆ. ಹಾಗಾಗಿ ಈಗಿನ ಸರ್ಕಾರ ಅಂದ್ರೆ ಟ್ರಂಪ್ TSMCಯನ್ನ ಇಂಟೆಲ್ಗೆ ನೀವು ಸಹಾಯ ಮಾಡಲೇಬೇಕು ಅಂತ ಸ್ವಲ್ಪ ತಳ್ತಾ ಇದೆ ನೋಡಿ. ಈ ಡೀಲ್ ಹಿಂದೆ ಒಂದು ತರ್ಕ ಇದೆ. TSMCಯ ಹಣ ಅಮೆರಿಕಾಗೆ ಅಷ್ಟೇನು ಮುಖ್ಯ ಅಲ್ಲ, ಆದ್ರೆ ಇದು ನ್ಯಾಷನಲ್ ಸೆಕ್ಯೂರಿಟಿಯ ವಿಷಯ ನೋಡಿ. ಇಂಟೆಲ್ಗೆ TSMCಯ ಚಿಪ್ ಮೇಕಿಂಗ್ ಜ್ಞಾನ ಸಿಗತ್ತೆ, ಯಾವುದೇ ಕೆಪೆಕ್ಸ್ ಬೇಕಾಗಿಲ್ಲ. ಬದಲಾಗಿ US ಸಂಪೂರ್ಣವಾಗಿ ಒಂದು ಫಾರಿನ್ ಕಂಪನಿ ಮೇಲೆ ಅವಲಂಬಿತ ಆಗದಿರೋ ರೀತಿ ತನ್ನ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಶಕ್ತಿಯನ್ನ ಬಲಪಡಿಸ್ಕೊಳ್ಳುತ್ತೆ. ಹಾಗಾಗಿ ಸಂಕ್ಷಿಪ್ತವಾಗಿ ಈ ಡೀಲ್ ನಿಂದ ಬರುತ್ತೆ. ಇಂಟೆಲ್ ಗೆಲ್ಲತ್ತೆ. ತನ್ನಿಂದ ತಾನೇ ನಿರ್ಮಿಸಲು ಆಗದಿದ್ದ ಒಂದು ಟೆಕ್ನಿಕಲ್ ಚಾಪ್ಸ್ ಅಂದ್ರೆ ತಾಂತ್ರಿಕ ಸಾಮರ್ಥ್ಯ ಅದಕ್ಕೆ ಕೊನೆಗೂ ಕೂಡ ಸಿಗತ್ತೆ ನೋಡಿ. US ಸ್ವಲ್ಪ ಮಟ್ಟಿಗೆ ಗೆಲ್ಲುತ್ತೆ. ಯಾಕೆ ಅಂದ್ರೆ ಈಗ ಒಂದು ವೇಳೆ ತೈವಾನ್ ಬಿದ್ದು ಹೋದ್ರೂ ಕೂಡ ಅದರ ಒಂದು ಚಿಪ್ ಮೇಕಿಂಗ್ ಜ್ಞಾನ ಇಲ್ಲವಾಗೋದಿಲ್ಲ. ಚೈನಾ ಖಂಡಿತವಾಗ್ಲೂ ಸೋಲತ್ತೆ. ಯಾಕೆ ಅಂತಂದ್ರೆ TSMCಯ ಅತ್ಯಮೂಲ್ಯವಾದ ರಹಸ್ಯಗಳು ಈಗ ಅವರ ಪರಮಶತ್ರು ಜೊತೆ ಹಂಚ್ಕೊಳ್ಳಲ್ಪಟ್ಟಿದೆ. ಇದರ ಕನ್ಕ್ಲೂಷನ್ ಏನು? ಲೆಟ್ಸ್ ಬಿ ಹಾನೆಸ್ಟ್, ಇವತ್ತಿನ ಚಿಪ್ ಆಟದಲ್ಲಿ ಇಂಟೆಲ್ ಬದುಕಿರೋದಕ್ಕೆ ಯಾವುದೇ ಕಾರಣ ಇರಲಿಲ್ಲ. ಆದ್ರೆ ರಾಜಕೀಯಕ್ಕೆ ಅನುಕೂಲವಾದ ತರ ಸತ್ತವರನ್ನ ಬದುಕಿಡಿಸುವ ಒಂದು ದಾರಿನ ತಗೊಂಡ್ ಬಂದಿದೆ. ಹಾಗೇನೆ ಚಿಪ್ ವಾರ್ ಒಂದು ನ್ಯಾಷನಲ್ ಸೆಕ್ಯೂರಿಟಿ ವಿಷಯವಾದಾಗ ಸೋತು ಹೋದವರಿಗೆ ಎರಡನೇ ಅವಕಾಶ ಸಿಗತ್ತೆ ನೋಡಿ. ಈ ಹೊಸ ಜಾಯಿಂಟ್ ವೆಂಚರ್ ಕೆಲಸ ಮಾಡತ್ತಾ? ಯಾರು ಗೊತ್ತು, ಇದ್ರೂ ಇರ್ಬೋದು. ಇಂಟೆಲ್ ಇನ್ನು ಟೆಕ್ ಡೆಟ್ ಇಂಟಿಗ್ರೇಷನ್ ಇಶ್ಯೂಸ್ ನ ಸುಧಾರಿಸ್ಕೊಳ್ತಿದೆ, ಮತ್ತೆ ತನ್ನದೇ ಆದ ಬ್ಯೂರೋಕ್ರಸಿಯನ್ನ ಆ ವ್ಯವಹಾರದ ಜೊತೆ ಕೂಡ ಕೆಲಸ ಮಾಡ್ತಾ ಇದೆ. ಹಾಗೆ ಟೆಕ್ ಡೆಬ್ಟ್ ಅಂತಂದ್ರೆ ಹಳೆಯ ಟೆಕ್ನಾಲಜಿಯಿಂದಾಗಿ ಈಗ ಎದುರಿಸ್ತಿರುವಂತಹ ಸಮಸ್ಯೆಗಳು. ಇಂಟಿಗ್ರೇಷನ್ ಇಶ್ಯೂ ಅಂತಂದ್ರೆ ಹೊಸದನ್ನ ಹಳೆಯದರ ಜೊತೆ ಸೇರಿಸುವ ಸವಾಲುಗಳನ್ನ ನೋಡ್ಕೊಳ್ಳೋದು. ಇನ್ನು ಬ್ಯೂರೋಕ್ರಸಿ ಅಂತಂದ್ರೆ ಆಡಳಾತ್ಮಕ ಒಂದು ಜಡತ್ವ ಅಂತ. ಆದ್ರೆ ಈ ಡೀಲ್ ಒಂದು ವಿಷಯವನ್ನ ಪ್ರೂವ್ ಮಾಡುತ್ತೆ, ಅದು ಇದು: ಚಿಪ್ಸ್ ಪ್ರಪಂಚದಲ್ಲಿ ಬಿಸ್ನೆಸ್ ಈಗ ಕೇವಲ ಬಿಸ್ನೆಸ್ ಆಗಿ ಉಳಿದಿಲ್ಲ, ಸ್ಟ್ಯಾಂಡರ್ಡ್ ಎಕನಾಮಿಕ್ ಲಾಜಿಕ್ ಅನ್ನ ಅನ್ವಯಿಸೋದಿಲ್ಲ. ದೇಶಗಳು ತಮ್ಮ ಚಿಪ್ ಮೇಕರ್ಸ್ ಅನ್ನ ಸ್ಟ್ರಾಟಜಿಕ್ ಅಸೆಟ್ಸ್ ಆಗಿ ಪರಿಗಣಿಸುತ್ತೆ. ಈಗ ಒಂದು ಹೊಸ ತರದ ಕಂಪನಿ ಇದೆ, ಅದು ಟೂ ಬಿಗ್ ಟು ಫೇಲ್. ಸ್ನೇಹಿತರೆ, ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದು, ಭಾರತದ ಟೂ ವೀಲರ್ ಮಾರ್ಕೆಟ್ಸ್ ಬಗ್ಗೆ. FY25 ಇದೆಯಲ್ಲ, ಅದು ಟೂ ವೀಲರ್ ಮಾರಾಟಕ್ಕೆ ತುಂಬಾ ಚೆನ್ನಾಗಿ ಕೊನೆಗೊಂಡಿದೆ. ಪ್ರಮುಖ ಬ್ರ್ಯಾಂಡ್ಸ್ ಗಳ ಒಟ್ಟು ಮಾರಾಟ FY24ಗೆ ಹೋಲಿಸಿದ್ರೆ 7.3% ಹೆಚ್ಚಾಗಿದೆ. ಅಂದ್ರೆ FY24
2023ರಲ್ಲಿ 1,86,71,443 ಯೂನಿಟ್ಸ್ ಮಾರಾಟ ಆಗಿದ್ರೆ FY25ಯಲ್ಲಿ ಅದು 2,29,530 ಯೂನಿಟ್ಸ್ಗೆ ಏರಿದೆ. ಇಯರ್ ಆನ್ ಇಯರ್ ನಾವು ನೋಡೋದಾದ್ರೆ ಕಳೆದ ವರ್ಷದ ಇದೇ ಸಮಯಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಜಾಸ್ತಿ ಇದೆ ನೋಡಿ. ಕಂಪನಿಗಳ ಡೇಟಾ ಪ್ರಕಾರ ಟಿವಿಎಸ್ ಮಾರಾಟ 12% ಹೆಚ್ಚಾಗಿ 43,30,000 ಯೂನಿಟ್ಸ್ ಅನ್ನ ಮುಟ್ಟಿದೆ. ಇನ್ನು ಹೀರೋ ಮೋಟೋಕ್ರಾಪ್ 5.51% ಹೆಚ್ಚಳ ಕಂಡು 54,80,000 ಯೂನಿಟ್ಸ್ ಅನ್ನ ಮಾರಾಟ ಮಾಡಿದೆ. ಎರಡನೇದು, ಭಾರತದ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ Q1 CY25ರಲ್ಲಿ 88,274 ಪ್ರೈಮರಿ ಹೋಮ್ ಸೇಲ್ಸ್ ಆಗಿದೆ. ಇದು ಕಳೆದ ವರ್ಷದ ಇದೇ ಕ್ವಾರ್ಟರ್ಗೆ ಹೋಲಿಸಿದ್ರೆ ಒಂದು ಸಣ್ಣ ಅಂದ್ರೆ 2% ಅಷ್ಟು ಬೆಳವಣಿಗೆ ಆಗಿದೆ ಅಂತ. ಕೊನೆಯ ಟಿಡ್ಬಿಟ್, ಪಾರ್ಲಿಮೆಂಟ್ ಇಂದ ಒಂದು ಮುಖ್ಯವಾದ ಸುದ್ದಿ ಬಂದಿದೆ. ಭಾರತ ಪಾರ್ಲಿಮೆಂಟ್ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಇನ್ ಏರ್ಕ್ರಾಫ್ಟ್ ಆಬ್ಜೆಕ್ಟ್ಸ್ ಬಿಲ್ ಅನ್ನ ಪಾಸ್ ಮಾಡಿದೆ ಅಂತ. ಈ ಮಸೂದೆ ಏನಿದೆ ಇದು ನಮ್ಮ ದೇಶದ ಕಾನೂನುಗಳನ್ನ ಕೇಪ್ ಟೌನ್ ಕನ್ವೆನ್ಷನ್ ಮತ್ತೆ ಪ್ರೋಟೋಕಾಲ್ ಜೊತೆ ಅಲೈನ್ ಮಾಡುತ್ತೆ. ಇದರಿಂದ ಏರ್ಕ್ರಾಫ್ಟ್ ಲೀಸಿಂಗ್ ರೈಟ್ಸ್ಗೆ ಅಂದ್ರೆ ವಿಮಾನಗಳನ್ನ ಲೀಸ್ ಕೊಡುವವರ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡಲಾಗುತ್ತೆ. ಈ ಮಸೂದೆ ಯಾಕೆ ಮುಖ್ಯ ಅಂತಂದ್ರೆ ನಿಮಗೆ ನೆನಪಿರ್ಬೋದು ಅಲ್ವಾ, 2023ರಲ್ಲಿ ಗೋ ಫಸ್ಟ್ ಏರ್ಲೈನ್ ಬ್ಯಾಂಕ್ರಪ್ಟ್ ಆದಾಗ SMBC ಏವಿಯೇಷನ್ ತರದ ಲೆಸರ್ಸ್ ಏನಿದ್ದಾರೆ ಅವರು ವಿಮಾನಗಳನ್ನ ಲೀಸ್ಗೆ ಕೊಟ್ಟದವರು ಮತ್ತೆ 50ಕ್ಕೂ ಹೆಚ್ಚು ಏರ್ಬಸ್ ವಿಮಾನಗಳನ್ನ ವಾಪಸ್ ಪಡೆಯೋದಕ್ಕೆ ತುಂಬಾ ಕಷ್ಟಪಟ್ಟಿದ್ರು. ಈ ಹೊಸ ಕಾನೂನಿನಿಂದ ಇಂತಹ ಒಂದು ಸಮಸ್ಯೆಗಳು ಮುಂದೆ ಕಡಿಮೆ ಆಗ್ಬೋದು ನೋಡಿ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.